ಈ ಗೇಮಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಚಾನಲಿನ ಮೊದಲನೇ ಗೇಮಿಂಗ್ ವಿಡಿಯೋ. ಇವತ್ತು ನಾವು ಆಡುತ್ತಿದ್ದೇವೆ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಅಂತ. ನೋಡೋಣ ಬನ್ನಿ ಹೇಗೊಂದಾಗುತ್ತೆ. ಅಂದರೆ ನಾನು ಫಸ್ಟಿಗೆ ಒಂದು ಮೊಬೈಲಿಗೆ ಆಡಿದ್ದೆ, ಅದರೊಳಗೆ ಒಂದು 21 ಇಲ್ಲ 22 ಲೆವೆಲ್ ಮಾಡಿದ್ದೆ. ಅಂದ್ರೆ ನೋಡೋಣ ಬರ್ರಿ, ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಹಿಂಗೆ ನೋಡೋಣ ಬರ್ರಿ ಏನಾಗುತ್ತಂತೆ ಅಂತ. ರೆಕಾರ್ಡಿಂಗ್ ಆಗುತ್ತದೆ ಅಲ್ವಾ? ಆಗುತ್ತಿತ್ತು. ಆಡೋಣ ಬನ್ನಿ. ಲೋಡಿಂಗ್ ಆಗುತ್ತಿದೆ ಏನಾದರೂ. ಇದು ವಿತೌಟ್ ನೆಟ್ವರ್ಕ್ ಗೇಮ್. ಇದು ನೀವು ನೆಟ್ವರ್ಕ್ ಯೂಸ್ ಮಾಡೋಕ್ಕೆ ಬೇಡ ಅಂದರೆ ವಿತೌಟ್ ನೆಟ್ವರ್ಕ್ನೂ ಆಡ್ಬೋದು. ಅಥವಾ ನಿಮಗೆ ನೆಟ್ವರ್ಕ್ ಬೇಕಂದರೆ ಆಡಿ, ಬೇಡನಲ್ಲ. ಆದರೆ ನೆಟ್ವರ್ಕ್ ಜೊತೆ ಆಡಿದ್ರಿ ಸ್ವಲ್ಪ ಸ್ಟ್ರಕ್ ಹಿಡಿಯುತ್ತೆ. ಹಾಗೆ ಒಂದು ನಡ್ಬೇಕು ಆ ಟೈಮಿಗೆ ಹಾಗೆ ನಡೋರಿಗೆ ಆ್ಯಡ್ಸ್ಗಳು ಬರುತ್ತಲ್ವ, ಅದಕ್ಕೆ ನಿಮಗೆ ಟೆನ್ಷನ್ ಆಗುತ್ತೆ. ಅದ್ರ ಸಲುವಾಗಿ ವಿತೌಟ್ ನೆಟ್ವರ್ಕ್ ಆಡಬಹುದು. ಯಾಕೋ ಇದೇನು ಚಾಲೂನೇ ಆಗೋತ್ತಲ್ವಾ? ಆಯ್ತು ನೋಡಿ ಗೈಸ್, ಗೇಮ್ ಆಡೋಣ ಬನ್ನಿ. ಈಗ ಸ್ವಲ್ಪ ಸ್ಟ್ರಕ್ ಹಿಡಿತಿದೆ, ಯಾಕೆಂದರೆ ಗೇಮ್ ಹೊಸ ಡೌನ್ಲೋಡ್ ಮಾಡ್ಕೊಳಲ್ವಾ, ಅದ್ರ ಸಲ ಸ್ವಲ್ಪ ಸ್ಟ್ರಕ್ ಹಿಡಿತೆ. ನೋಡ್ಬೇಕು ಅವೆಲ್ಲ ರೆಡಿ ಆಗ್ಬಿಡ್ತದೆ ಬಿಡಿ. ಈಗ ಶಾಪ್ ಓಪನ್ ಆಗಿಬಿಟ್ಟಿದೆ ನೋಡಿ, ಸೂಪರ್ ಮಾರ್ಕೆಟ್ ಅಂತ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ, ಈ ಕಂಪ್ಯೂಟರ್ ನೋಡ್ಬೇಕು, ಒಂದೆರಡು ಪ್ರಾಡಕ್ಟ್ಸ್ ಆರ್ಡರ್ ಮಾಡಬೇಕು. ಹೋಗಿ ಮಾರ್ಕೆಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಮೇಲೆ ಇಲ್ಲಿ ಬರುತ್ತೆ ಒಂದೆರಡು ಆರ್ಡರ್ ಮಾಡ್ಕೊಂಡು ಬನ್ನಿ. ₹47 ಆಗಿದೆ. ಆರ್ಡರ್ ಫಿಕ್ಸ್ ಮಾಡಿಬಿಡೋಣ. ಪರ್ಚೇಸ್. ಈಗ ಬಂದವ ಅಥವಾ ಇಲ್ಲ ನೋಡೋಣ ಬರೋಂಬರಿ. ಇಲ್ಲ, ಬರೋದಕ್ಕೆ ಲೇಟ್ ಆಗುತ್ತೆ. ಬಂದಿದೆ. ಈ ಆರ್ಡ್ರನ್ನು ತೊಗೊಂಡು ಒಳಗಡೆ ಇಡಬೇಕು. ನಾವು ಶೆಲ್ಫ್ ಕೊಟ್ಟಿದ್ದಾರೆ ಎಲ್ಲ, ಶೆಲ್ಫ್ ಅದರೊಳಗೆ ಇಡಬೇಕು. ಓಪನ್ ಮಾಡೋಣ ಬನ್ನಿ. ಇಲ್ಲ ವೇಟ್. ಫಸ್ಟ್ ಆಫ್ ಆಲ್ ಆಡಕತ್ತಲ್ಲ, ಕ್ಲಿಕ್ ಮಾಡಿದ್ನಿ. ಈಗ ಇಡೋಣ ಬನ್ನಿ. ಇಲ್ಲಿ ಯಾವ ಥರ ಇಡ್ಬೇಕು ಗೊತ್ತಿಲ್ಲ ಆಗುತ್ತಲ್ವೋ. ಯಾವ ಥರ ಇಡಬೇಕದು? ಹೀಗೆ ಈಗ ಇದ್ರ ಮೇಲೆ ಇಡೋಣ ಬನ್ನಿ. ಅದೇ ಯಾವ ಥರ ಇಡಬೇಕು ಗೊತ್ತನೇ ಆಗೋದಲ್ವಾ? ಓಹೋ ಈ ಟೈಪಾ? ಸಮೀಪ ಹೋಗ್ಬೇಕು, ದೂರಿಂದ ಇಟ್ಟಿದ್ದೆ ನೋಡಿ. ಈ ಡಸ್ಟ್ಬಿನ್ ಹಾಕೊಂತಾಳು. ಈಗ ಬಂದಿದ್ದೆ ನೋಡಿ, ಡಸ್ಟ್ಬಿನ್ ಹಾಕ್ತಾವ. ಈಗ ಕಾಂಟ್ ಥ್ರೋ ಹಿಯರ್. ಈಗ ಥ್ರೋ ಮಾಡ್ಬೋದಾ? ಇಲ್ಲ, ಹೀಗೆ ಥ್ರೋ ಮಾಡ್ಬೇಕದು. ಅಯ್ಯೋ, ಓಹೋ ಕೆಲಸ ಮಾಡೋಣ. ಇದೇನದು ನಂಗೆ ಕ್ಲಾಗನೇ ಆಗುತ್ತಲ್ಲ. ಫಸ್ಟ್ ಟೈಮ್ ಗೇಮ್ ಆಡತ್ತಿದ್ದು. ಅದು ಫಸ್ಟಿಗೆ ಆಡಿದ್ದೆ ನಮ್ಮ ಮಮ್ಮಿನ ಫೋನ್ ಒಳಗೆ. ಆದರೆ ಅದ್ರೊಳಗೆ ಈ ಸೆಟ್ಟಿಂಗ್ ಬೇರೆ ಟೈಪ್ ಇತ್ತು. ಇದ್ರೊಳಗೆ ಒಂದು ಸೆಟ್ಟಿಂಗ್ ಬೇರೆ ಟೈಪ್ ಇದೆ. ಅದ್ರ ಸಲುವಾಗಿ ನಮಗೆ ಆಡೋಕ್ಕೆ ಬರವಲ್ತು. ನೋಡೋಣ ಯಾವ ಟೈಪ್ ಆಡಬೇಕಂತ ನೋಡೋಣ. ಫಸ್ಟ್ ಆಫ್ ಆಲ್ ನೋಡೋಣ. 1 2 3 4 5 6 7 8 9 10 11 12. ಒಂದು ಬಾಕ್ಸ್ನಲ್ಲಿ 12 ಚಿಪ್ಸ್ ಅಥವಾ ಪ್ಯಾಕೆಟ್ಸ್ ಇರ್ತವೆ. ಈಗ ಅದನ್ನು ಥ್ರೋ ಮಾಡೋಣ. ಈ ಟೈಪ ಥ್ರೋ ಮಾಡೋದು. ಡಸ್ಟ್ಬಿನ್ ಹೇಗೆ ಥ್ರೋ ಮಾಡಬೇಕು ಅರ್ಥನೇ ಆಗುತ್ತಲ್ವ? ಅರೇ ಗೇಮ್ ಬೇರೆ ಡೌನ್ಲೋಡ್ ಮಾಡಿ ಕಾಣಿಸ್ತದೆ. ಓಹೋ ಈ ಥರ ಕ್ಲಿಕ್ ಮಾಡಬೇಕಾ? ಜಂಪ್ ಬಿಟ್ಟೆ. ಈ ಥರ ಇಲ್ಲಿ ಲೆಫ್ಟ್ ಕ್ಲಿಕ್ ಇದೆ ನೋಡಿ, ಅದು ಓದಬೇಕು. ಸೆಟ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಪ್ರೈಸ್ ಇಡೋಣ ಬನ್ನಿ. ಇದ್ರ ಪ್ರೈಸ್ ಹೇಗೆ ಇಡಬೇಕಂದ್ರೆ, ಅರೇ ಏನಾಯ್ತದು? ಅದೇ ಯಾರು ಏನಾಯ್ತದೆ ಸರ್? ಏನಾಯ್ತು ಗುರು, ಏನಾಯ್ತದು? ಇದನ್ನು ಅರ್ಥನೇ ಆಗುತ್ತಲ್ವಾ? ಲೆಫ್ಟ್ ಇದು ಮಾಡಬೇಕು. ಇದು ಏನು ಗುರು, ಅದು ಗೇಮು ಒಂಥರ ವಿಚಿತ್ರ ಐತಲ್ವಾ? ಬೇರೆ ಗೇಮ್ ಮಾಡಿದ ತಕ್ಷಣ ಎಲ್ಲ ಬರೋದಿಲ್ಲ, ಮಾಡಬೇಕಾಗುತ್ತದೆ. ಇಟ್ಟುಬೇಡ. ಪ್ರೈಸ್ ಎಕ್ಸೆಪ್ಟ್ ಮಾಡಬೇಕು. ಅರೆ ಯಾರು, ಏನಿದು ಗೇಮ್? ಯಾವ ಗೇಮ್ ಇದು? ಯಾರು ಸೆಟ್ ಮಾಡ್ಯಾರ್ರಿ? ಪ್ರೈಸ್ ಇಡಬೇಕದ ಹಿಂಗ. ರಿಮೂವ್ ದ ಲೇಬಲ್ ವೆನ್ ದೇರ್ ಇಸ್ ಎ ಪ್ರಾಡಕ್ಟ್. ನೋಡೋಣ ತಮ್ಮರಿ. ಏನು ಸಿಟ್ಟು ಬರ್ತಿದೆ ಗಾಯ್ಸ್ ನಮಗೆ. ಇದನ್ನು ಅರ್ಥನೇ ಆಗೋದಿಲ್ಲ. ಇದು ಗೇಮ್ ಅಥವಾ ಏನು?
ಲೆಫ್ಟಲ್ಲಿ ಪ್ರೊಟೆಕ್ಟ್ ಮಾಡಬೇಕು. ಬ್ಯಾಂಕ್ನಲ್ಲಿ ಹೋಗಬೇಕು. ಬ್ಯಾಂಕ್ನಲ್ಲಿ ಲೋನ್ ತೊಗೋಬೋದಾ? ಒಂದು ಲೋನ್ ತೊಗೋಣ ಬನ್ನಿ ನೋಡೋಣ. 20 ಡೇಸ್ ವಾಪಸ್ ಮಾಡ್ತೇನೆ. ಲೋನ್ ತೊಗೊಂಡಿದ್ವಿ ಗೈಸ್, 750 ರೂಪಾಯಿ ಲೋನ್ ತೊಗೊಂಡಿದ್ವಿ. ಪೇಮೆಂಟ್ ಓಹೋ ಮ್ಯಾನೇಜ್ಮೆಂಟ್ ತೊಗೊಂಡ್ಬರ್ರಿ. ಪ್ರಾಡಕ್ಟ್ 1 ಪ್ರಾಡಕ್ಟ್ 2 ಬಿಲ್ ಶೇರಿಂಗ್ ಸ್ಟೋರೇಜ್ ಈಸ್ ಲಾಕ್ 200 ರೂಪೀಸ್. ಗೈಸ್ ಇದನ್ನು ಅರ್ಥನೇ ಆಗುತ್ತಲ್ವಾ ಯಾವ ಟೈಪ್ ಮಾಡಬೇಕು? ಹೊಸ್ತಾಗಿ ಡೌನ್ಲೋಡ್ ಮಾಡಿಕನಲ್ಲ, ಅದು ಸರಿಯಾಗಿ ಗೊತ್ತಾಗೋದು. ಓಹೋ ಗಾಯ್ಸ್ ಇದೇನು ಬೇರೆನೇ ಇದಲ್ವೇ? ಪ್ರಾಡಕ್ಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ನೋಡೋಣ ಬನ್ನಿ. ಪ್ರೈಸ್ ನೋಡ್ಬೋದು. 299 ಇದ್ರೆ ನಾವು ಏನು ಮಾಡೋಣ ಅಂದ್ರೆ ಪ್ರಾಫಿಟ್ ಬರೋಕ್ಕಾಗಿ ನಾವು 599 ಇಡೋಣ. ಹಾಗೆ ಪ್ರಾಫಿಟ್ ಭಾಳ ಬರುತ್ತೆ. ಈ ಪ್ರೈಸ್ ಸೆಟ್ ಆಯಿತು. ಈ ಪ್ರೈಸ್ ಇಡೋಣ ಬನ್ನಿ. ಈಗ ಪ್ರೈಸ್ ಇಡಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಗೈಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಪ್ರೈಸನ್ನು ಇಡಬಹುದು. 0.99 ಇದೆ ಈ ಪ್ರೈಸ್. ಏನು ಇಡಬಂದ್ರೆ ಪ್ರೈಸ್ ಇಟ್ಟು ನಮ್ಮ ಬನ್ನಿ 5.99. ಪ್ರಾಫಿಟ್ ಭಾಳ ಆಗುತ್ತೆ. ಅಭಯ ಪ್ರಾಫಿಟ್ ಆಗುತ್ತೆ ಗೈಸ್, $5 ಪ್ರಾಫಿಟ್ ಆಗುತ್ತೆ. ಮತ್ತು ಈಗ ಹೋಗಿ ಓಪನ್ ಮಾಡ್ಬೇಕೀಗ. ಗೇಮ್ ಆಡ್ತಾವಲ್ತು ಗೈಸ್, ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಓಪನ್ ಆಗಿದೆ ನೋಡಿ, ಕಸ್ಟಮರ್ಸ್ ಬರ್ತಿದ್ದಾರೆ. ಬಂದರು ಒಳಗೆ ಹೋಗಿದ್ರೆ. ತಮಗೇನು ಬೇಕು ತೊಗೊಂಡು ಈ ಕಡೆ ಬರಬೇಕು. ಕೌಂಟ್ರ ಇಲ್ಲಿ ಚೆಕ್ಔಟ್ ಮಾಡ್ತೇವೆ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಗೈಸ್. ಮಾಡುತ್ತಾ ಹೀಗೆ ತೊಗೊಂಡು ಇದರೊಳಗೆ ಇಡಬೇಕು. ಎಷ್ಟಾಗಿದೆ ಬಿಲ್ಲು ಇದೇನು ಅರ್ಥನೇ ಆಗುತ್ತಲ್ಲ ಗೈಸ್. ಓಹೋ ಇದು ಕೈಯನ್ನು ತೊಗೋಬೇಕಾ? ತೊಗೊಂಡು ಎಂಟರ್ ಮಾಡಬೇಕು. ಇಷ್ಟೇನಾ? ಇದೇ ಗೇಮ್ ಇದು ಅಭಿ. ನಾ ಇನ್ನೊಂದು ಗೇಮ್ ಆಡಿದ್ದೆ ಗೈಸ್. ಅದ್ರೊಳಗೆ ನಾವು ಏನು ನೋಡಬೇಕಂದ್ರೆ ಈಗ ಹಣ ತೊಗೊತೀವಲ್ವ, ತೊಗೊಂಡ ತಕ್ಷಣ ನಮಗೆ ಎಷ್ಟು ಬೇಕಷ್ಟು ಹಣ ತೊಗೋಬೋದು. ತೊಗೊಂಡು ಇಲ್ಲಿ ಡ್ರಾ ಬರುತ್ತೆ. ಈ ಡ್ರಾ ತಗೋದು ಅದ್ರ ಚಿಲ್ಲರೆ ಅವ್ರಿಗೆ ಕೊಡ್ಬೇಕಾಗುತ್ತೆ ಗೈಸ್. ಈ ಗೇಮ್ ಬೇರೆ ಟೈಪೇ ಇದೆ ನೋಡೋಣ ಬನ್ನಿ ಯಾವತ್ತ. ಅಮ್ಮ ಅಷ್ಟು ಗೊತ್ತಿಲ್ಲ. ಮಾರ್ಕೆಟ್ ಇನ್ನೊಂದೆರಡು ಪ್ರಾಡಕ್ಟ್ಸ್ ಖರೀದಿ ಮಾಡೋಣ ಬರ್ರಿ. 1 2 3 4 5 6 ಪ್ರಾಡಕ್ಟ್ಸ್ ಖರೀದಿ ಮಾಡಿದ್ದೇನೆ. $93 ಆಗಿದೆ ಪರ್ಚೇಸ್. ಬಂದಿದ್ದೆ ಹೊರಗಡೆ, ಇವು ನೋಡ್ಕೋಬೇಕು. ತಾಳಿ ಸ್ವಲ್ಪ ಗ್ರೀಕ್ ಅಂದರೆ ಕಸ್ಟಮರ್ಸ್ ಇದ್ದಾರೆ. ಇದು ಯಾವ ಗೇಮ್ ರೀ ಸರ್? ತಲೆ ಬ್ಯಾನಿ ಮಾಡಿರುತ್ತಲ್ವ ಅದು. ಈ ಥರ ತಲೆಬ್ಯಾನಿ ಯಾವ ಗೇಮ್ನ ಮಾಡೋದು ನೋಡಿ, ಅಷ್ಟು ತಲೆಬ್ಯಾನಿ ಮಾಡ್ತಾರೆ. ಈ ತೊಗೋಬೇಕು, ಈಗ ಅಮೌಂಟ್ ತೊಗೋಬೇಕು. ಎಂಟ್ರ್ ಮಾಡಿ ಟು ಚೇಂಜ್ ಎಲ್ಲಿ ಕ್ಲಿಕ್ ಮಾಡ್ಬೇಕ್ರಿ? ವಾ ಈ ಗೇಮ್ ಭಾರಿನೇ ಅದು ಬಿಡಿದು. 1 2 3 4 ಮತ್ತೊಂದು ಕಾಯಿನ್ ಚಿಲ್ಲರ ಕೊಡಬೇಕು. ಎಂಟ್ರ್ ಹೊಡಿಬೇಕು. ಇದೇ ಟೈಪ್ ಇತ್ತು, ಆದರೆ ಈ ಟೈಪ್ ಇಲ್ಲ. ಇಲ್ಲಿ ಇಂತಲ್ಲಿ ರಾಂಗ್ ಇದೆ ಅಲ್ವಾ, ಅಲ್ಲಿ ಬರ್ತಿತ್ತು ನಮ್ಗೆ ಚೇಂಜ್ ಕೊಡೋಕ್ಕೆ. ನೋಡೋಣ ಬನ್ನಿ ಏನಾಗುತ್ತಂತ. ಕ್ರೆಡಿಟ್ ಕಾರ್ಡ್, ಓ ಮೈ ಗಾಡ್, ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಇರುತ್ತಾ? ಎಂಟ್ರ್ ಮಾಡೋಣ ಬರ್ರಿ. ಪ್ರೈಸ್ ಎಷ್ಟಾಗಿದೆ? 599 5.90. ಒಂದು ಕೆಲಸ ಮಾಡೋಣ ಬರ್ರಿ, 6 ಮಾಡಿಬಿಡೋಣ. ಆಗುತ್ತೇನಾ? ಜಿಬ್ಬು ದೊಡ್ಡ ಜಿಬ್ ಇದೆ ನೋಡಿ. 5.99 ಕರೆಕ್ಟ್ ಹಣ ಇದೆ. ಇದು ಚೋಕಿ ಪಿಕ್ ಇದೆ ಅದ್ರದ್ದು. ನಾನು ಚಾಕೋ ಚಿಪ್ಸ್ ಕೇಳಿದ್ದೆ, ಚಾಕಿ ಪಿಕ್ ಬೇರೆನೇ ಇದಲ್ವಾ? ಎಷ್ಟಾಯ್ತು ರೀ? ಒಂದು ಹಣ ಕೊಡ್ಬೇಕೀಗ. ಕೊಟ್ಟೆ, ನೋಡ್ತಿರ್ಬೋದು ಇಲ್ಲಿದ್ದೆ ಹಣ. ಎಂಟ್ರನ್ನ ಕ್ಲಿಕ್ ಮಾಡಿದ್ರಿ, ಅವ್ರು ಹೋಗ್ತಾರೆ ಗಿರೋಕಿ ಅವರು. ಹಲೋ ಮೇಡಮ್, ಹೇಗಿದ್ದೀರಾ? ಅಷ್ಟೇ, ಅದು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಸ್ಟಾಕ್ ಹಿಡಿತೆ ಗೈಸ್, ಹೇಳೋದಕ್ಕಾಗಲ್ಲ ಅಷ್ಟು ಸ್ಟಾಕ್ ಹಿಡಿತೆ ಇಲ್ಲಿ ಒಳಗೆ. 5.99 ನೋಡಿ, 5.99 ತಗೊಂಡು ನೆಕ್ಸ್ಟ್ ಕಸ್ಟಮರ್. ಬರೀ ಚಾಕ್ಲೇಟ್ ಪಿಕ್ ತೊಗೊಂತಾರಲ್ವಿ. ಹೊರಗಡೆ ಐಟಮ್ಸ್ ಬಂದಿದ್ದಾವೆ, ನೋಡ್ಕೊಂಡು ತೊಗೋಬೇಕು. ನಾನು ಚಿಲ್ಲರೆ ಜಾಸ್ತಿ ಕೊಡ್ತಾರೆ ನೋಡಿರು. ಕೊಟ್ಟು ನೋಡ್ರಿ ಇಲ್ಲಿ ಚಿಲ್ಲರ $1. ಎಂಟ್ರ್ ಹೊಡಿಬೇಕು. ಆಗುತ್ತೆ ಕಸ್ಟಮರ್ಸ್. ಈಗ ಮತ್ತೆ ಅಲ್ಲೆಲ್ಲ ಐಟಮ್ಸ್ ಇದೆ, ಅದ್ರೊಳಗೆ ತೊಗೊಂಡು ಇದ್ರೊಳಗಡೆ ಟವರ್ ಕಟ್ಟಿದ್ದಾರೆ ಇಲ್ಲಿ. ಬಾಕ್ಸಿನ ಟವರ್ ಕಟ್ಟಿದ್ದಾರೆ. ಒಳಗೆ ಇಡಂಬರ್ರಿ. ಚಾಕೋಪಿಕ್ ಇದ್ರೊಳಗೆ ಇಟ್ಟು ನಡೀತಾ? ಆದರೆ ಅಥವಾ ಅಥವಾ ಬೇರೆ ಕಡೆ ಇಡಬೇಕು ಚಾಕೋಪಿಕ್.
ನೋಡೋಣ ಬನ್ನಿ. ಯಾವ ಥರ ಗೇಮ್ ಅರ್ಥನೇ ಆಗೋದಲ್ಲ ಇದು. 1 2 3 4 5 6 7 8 ಸ್ಪೇಸ್ ಫುಲ್ ಆಗಿದೆ ನೋಡಿ. ಇಲ್ಲಿಟ್ಟು ನಡೆಯುತ್ತೆ ಒಳ ಹಾಕಿದ್ದೇವೆ. ಇದೇನ್ರಿ ಇದು? ಬ್ರೆಡ್ಸ್. ಜಾಸ್ತಿ ಬ್ರೆಡ್ ಮಾರಾಟ ಆಗಲ್ಲ, ನೋಡ್ತಿರ್ಬೋದು. ಒಂದೇ ಮಾರಾಟ ಆಗಿದೆ, ಅದನ್ನು ಕಡಿಮೆ ಆಗ್ಬಿಟ್ಟಿರುತ್ತೆ. ರಿಯಲ್ ಲೈಫ್ನಲ್ಲಿ ನೋಡಿದ್ರೆ ಬ್ರೆಡ್ ಭಾಳ ಮಾರಾಟ ಆಗುತ್ತೆ. ಗೇಮ್ನಲ್ಲಿ ನೋಡ್ರೆ ಬ್ರೆಡ್ ಮಾರಾಟನೇ ಆಗಲ್ಲ ನೋಡಿ. ಇಷ್ಟು ದೊಡ್ಡ ಪ್ಯಾಕ್ ಎಲ್ಲಿ ತರ್ತಾರೇನ್ರಿ ಇವರು? ಚಾಕೋ ಪಿಕ್ ಅಂತಾರೆ ಯಾವ್ದು ಹೊಸದು. ಚಾಕೋ ಚಿಪ್ಸ್ ಗಾಳೇನ್ರಿ ಮತ್ತು ಚೊಕ್ಕೋ ಮತ್ತು ಏನಿದ್ರು ಬಿಡ್ರಪ್ಪ. ಗಿರಾಕಿ ಬಂದಿದ್ದಾರೆ ನೋಡ್ರಿ. ಒಂದೇ ಐಟಮ್ ಕಡಿಮೆ ಮಾಡ್ತಾರಲ್ಲ ಇವ್ರೇನು? 2-3 ಐಟಮ್ ಕಡಿಮೆ ಹಾಕೇನಾದ್ರೆ ತಗೋಣ. ಇಲ್ಲಿಂದ ಐಟಮ್ಸ್ ತಗೊಂಡು ಕ್ರೆಡಿಟ್ ಕಾರ್ಡ್, ಅಮ್ಮಾಜಿ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದಾರೆ. ಭಾಳ ಫನ್ ಇದೆ ಗೇಮ್. 5.99 ಎಲ್ಲ 5.99 ಹಾಕಿಬಿಟ್ಟು ನೋಡ್ರಿ. ನೀವೆಲ್ಲ ಪ್ರೈಸ್ ಅಚೀವ್ ಮಾಡ್ಬೇಕಂದ್ರೆ ಭಾಳ ಪ್ರಾಫಿಟ್ ಬರುತ್ತೆ. ಓಹೋ, ಎರಡು ತೊಗೊಂಡ್ರ ಬಿಸ್ನೆಸ್ ಮ್ಯಾನ್ ಬ್ರೋ, ಬಿಸ್ನೆಸ್. ಮೂತಿ ನೋಡ್ರಿ ಹೆಂಗದ ಮುದುಕಿರ್ತಾರ. ಫನಿ ಬ್ರೋ. ಎಷ್ಟು ರೂಪಾಯಿ? 11 ಪಾಯಿಂಟ್ ಎಷ್ಟು? 98. ಭಾಳ ಫನ್ ಇದೆ ನೋಡಿ ಗೇಮ್ ಇದು. ಚೊಕ್ಕಿ ಪಿಕ್ ಪ್ರೊನೌನ್ಸೇಷನ್ ತಪ್ಪಾಗಿತ್ತು. ಚೊಕ್ಕಿ ಪಿಕ್ ಇದೆ, ಚೊಕ್ಕಿ ಪಿಕ್. 1 ಕಾಯಿನ್ ತಂತ್ರಲ್ರಿ ಇವ್ರೇನು? ಚೊಕ್ಕಿ ಪಿಕ್ ಇದೆ ಗೈಸ್, ಚೊಕ್ಕಿ ಪಿಕ್. ನೋಡ್ತೆ ಚೊಕೋ ಚಿಪ್ಸ್, ಚೊಕ್ಕಿ ಪಿಕ್. ವಾಟ್ ಎ ಫನಿ ಬ್ರೋ. ಇದೇನಿದೆ ಗೈಸ್? ಓಹೋ, ಹೊಸ ಐಟಮ್ ಬರುತ್ತಾ ಇದ್ದಾನೆ. ಬಂದೇ ಬಿಟ್ಟೆ ನಂತರೂ. ಹೊಸ ಐಟಮ್ ಬಂದಂಗೆಲ್ಲ ಹೊಸ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಅಷ್ಟೇನಿಲ್ಲ ಗೈಸ್. ಬಿಸ್ನೆಸ್ ಮ್ಯಾನ್ ಹೋದ್ರು ನೋಡಿ, ಬಿಸ್ನೆಸ್ ಮ್ಯಾನ್. ಖರೀದಿ ಮಾಡಕ್ಕೆ ಬರ್ತಾವೆ ಅಂತಂದು ಬಿಸ್ನೆಸ್ ಮ್ಯಾನ್ ಹೋದ್ರು ನೋಡಿ. ಇದಕ್ಕೆ ಅಂತಾರೆ ಏನು ಬಿಸ್ನೆಸ್ ಮ್ಯಾನ್ ಅಂತ. ಮೇಡಮ್ ಬಂದಿದ್ದಾರೆ. ಬ್ರೆಡ್ ಟು ಎಕ್ಸ್ಪೆನ್ಸಿವ್. ಏನು ಮಾಡ್ಬೇಕ್ರಿ? ರಿಯಲ್ ಲೈಫ್ನ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ, ನಾನು ಗೇಮ್ನಾಗ ಎಕ್ಸ್ಪೆನ್ಸಿವ್ ಮಾಡಬೇಕಾಗತ್ತೆ. ಏನು ಮಾಡೋಕ್ಕೆ ಆಗಲ್ಲ, ಖರೀದಿ ಮಾಡಲೇಬೇಕು. ಇಲ್ಲಾಂದರೆ ಬೇರೆ ಅಂಗಡಿಯಲ್ಲಿ ಇದೆ, ಹುಡುಕಾಡಿ ತೊಗೊಂಡ್ಬನ್ನಿ ಗೈಸ್. ಲೋನ್ ಪೇ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನೋಡ್ತಿರ್ಬೋದು 3 ಗಂಟೆ 45 ನಿಮಿಷ. ಏನ್ರಿ 1 ನಿಮಿಷ 1 ಸೆಕೆಂಡ್ ಟೈಪ್ ಹೋಗ್ತದೆ. ಇದೇ ಗೇಮ್ನಲ್ಲಿ ರೂಲ್ಸಾ? ಇದೇನು ರೂಲ್ಸಾ? ಕೇಸಾಗನ್ ಬರ್ರಿ. ಇದೇನಿದು? ಹೊಸ ಐಟಮ್ಸ್ ಬರ್ತಾ ಇದ್ದಾವೆ. ಒಬ್ಬರು ಗಿರಾಕಿ ಇಲ್ಲ ನೋಡ್ರಿ ನೋಡಕ್ಕ. ಬಿಸ್ನೆಸ್ ಮ್ಯಾನ್ ಬರತ್ತ ನೋಡ್ರಿ. ಬಿಸ್ನೆಸ್ ಮ್ಯಾನ್ ಜಾಸ್ತಿ ಮಂದಿ ಬಿಸ್ನೆಸ್ ಮ್ಯಾನ್ ಇಡ್ತಾರೆ ಸಿಟಿನಾಗ. ಇಲ್ಲೊಬ್ಬ ಬಿಸ್ನೆಸ್ ಮ್ಯಾನ್, ಇಲ್ಲಿ ಕಾಮನ್ ತಾತ. ಫನಿ ಕಾಮನ್ ತಾತ ಬಿಸ್ನೆಸ್ ಮ್ಯಾನ್. ಭಾಳ ಮಂದಿ ಬರ್ತಿದ್ದಾರೆ ನೋಡಿ. ಇಷ್ಟು ಐಟಮ್ಸ್ ತಂದಿಟ್ಟನಲ್ವಾ, ಇಷ್ಟು ಐಟಮ್ಸ್ನಾಗ ಒಂದನ್ನು ಖರೀದಿ ಮಾಡ್ತಾರೆ. 2 ಇಲ್ಲ 3 ಐಟಮ್ ಖರೀದಿ ಮಾಡ್ತಾರೆ ಇವರು. ಏನು ಮಾಡೋಕ್ಕಾಗುತ್ತೆ ನಮಗೆ? ಇದನ್ನೇ ಪ್ರೈಸ್ ನಮ್ಮ ಬನ್ನಿ. 79 ಟು ಎಕ್ಸ್ಪೆನ್ಸಿವ್. ಮಾರ್ಕೆಟ್ ಪ್ರೈಸ್ 371. ನಾವು ಇಡಲ್ಲ, 399 ಇಡ್ತೀವಿ. ಇಲ್ಲ 2.99 ಇಡ್ತೀವಿ. ಲೋನ್ ಆದ್ರೆ ಪೇ ಮಾಡ್ಬೇಕ್ರಿ ಗೈಸ್. ಲೋನ್ ಪೇ ಮಾಡ್ಲಿಕ್ಕಂದ್ರೆ ಬಹಳ ನುಕ್ಸಾನಾಗುತ್ತೆ. ಈಗ ಲೋನ್ ಪೇ ಮಾಡಿಬಿಡೋಣ. ಇಷ್ಟೆಲ್ಲ ಐಟಮ್ಸ್ ತರಿಸಿದ್ರು ಲೋನ್ ಪೇ ಮಾಡಬೇಕಾಗುತ್ತೆ. 5.99 ಇಡೋಣ ಬನ್ನಿ. ಜಾಸ್ತಿ ಪ್ರೈಸ್ ಇಟ್ಟರೆ ಜಾಸ್ತಿ ಇನ್ಕಮ್ ಬರುತ್ತೆ ನಮಗೆ. ಅದ್ರ ಸಲುವಾಗಿ ಎಲ್ಲ ಡೆವಲಪ್ ಮಾಡಬಹುದು ನಮ್ಮ ಅಂಗಡಿಯಾಗ. ಇದು 6 ಪಾಯಿಂಟ್ ಬೇಡ, ಸ್ವಲ್ಪ ಕಡಿಮೆ ಇಡೋಣ ರೇಟು. 4.99 ಐತೆ ನೋಡಿ. $4 ನಮಗೆ ಪ್ರಾಫಿಟ್ ಬರುತ್ತೆ. ಇದು ಎಷ್ಟು ಇಡಬೇಕು? ಸುಸ್ಸು. ಇದೇನು ಐಟಮ್ಸ್ ಬಾ ಫನಿ ಇದೆ ಹೆಸರುಗಳು. ಯಾವುದು ಸುಸ್ಸು ಅಂತ ನೋಡ್ರಿ. ಸುಸ್ಸು ಮಾಡ್ತಾರಲ್ವೇ? ಓ ಬೈ ಕರೆಂಟಲ್ಲೋ ಬೈ. ಲೋನ್ ಪೇ ಮಾಡಮೇನ್ರಿ ನೋಡಿ. ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡಿದ್ನ ಲೋನ್ ಪೇ ಮಾಡಮ್ಮ, ಅಥವಾ ಪೇ ಆಫ್ ಅರ್ಲಿ ಅಂದರೆ ಜಲ್ದಿನೇ ಪೇ ಮಾಡೋಕ್ಕಾಗುತ್ತಾನೆ ಗಾಯ್ಸ್ ನಮಗೆ. ಬನ್ನಿ ಪೇ ಅಂತ ಏನು ಮಾಡ್ಕ್ಯಮ್ಮ ಹೋದ್ರೆ ಹೋಗ್ಲಾಕ. ವಾ ಏನು ಕತ್ಲಾ ಇದೆ ಗಾಯ್ಸ್. ಅರೆ ಆನ್ ಮಾಡ್ಬೋದಾ ಅಥವಾ ಇಲ್ಲ? ಇದೇನಿದೆ ಅಂಗಡಿ ಆನೇ ಮಾಡೋಕ್ಕೆ ಬರ್ತಿಲ್ಲಲ್ವಾ? ಈಗ ಗಾಯ್ಸ್ ನಾ ಮಾಡೋದೀಗ ಆನೇ ಮಾಡೋಕ್ಕೆ ಬರಲಾಗಿದೆ. ಕ್ರೆಡಿಟ್ ಕಾರ್ಡ್ ಕೊಡ್ತೀರಾ? ಕೊಡಿ ಕ್ರೆಡಿಟ್ ಕಾರ್ಡ್ ಕೊಡಿ. ಎಲ್ಲ ಐಟಮ್ಸ್ ಆ್ಯಡ್ ಮಾಡೋಣ. 0.79 ಇಷ್ಟೇ ಹಣ ಇತ್ತಾ? 5.99 ಹಾಕಿದ್ನಲ್ರಿ. ಏನೋ ನಡೀತಾ ಇದೆ ಕತಿ. ಬ್ರೆಡ್ ಹೀಗೆ ಮಾರಾಟ ಆಗ್ತದೆ ನೋಡಿ. ಪೈಸಾ ನೋಡಿ, ಕ್ರೆಡಿಟ್ ಕಾರ್ಡ ಪೈಸಾ
ಕ್ರೆಡಿಟ್ ಕಾರ್ಡ್ ಮೊದಲೇ ಬಿಸ್ನೆಸ್ ಮ್ಯಾನ್ ಇದ್ದಾನೆ. $7.99 $10 ಮಾಡ್ಕೊಂಡು ಹೋಗೋ. ನೀ ಏನು ದೊಡ್ಡ ಬಿಸ್ನೆಸ್ ಮ್ಯಾನಾಗಿ ಬರ್ತದಲ್ವ. ಆಯಿಲ್, ಯಾವ ಆಯಿಲ್ ಇದು? ಹಣ ಕೊಡ್ತಾರೆ. ಕೊಡಿ ಹಣ ಕೊಡಿ. ಎಷ್ಟು ರೂಪಾಯಿ ಕೊಡಬೇಕು ಈಗ? 2 ರೂಪೀಸ್ ಕೊಡ್ಬೇಕು ಅವ್ರಿಗೆ. ಎಂಟರ್ ಹೋದ್ರು ನೋಡ್ರಿ. ಭಾಳ ಕಸ್ಟಮರ್ಸ್ ಕಂಡಾಪಟ್ಟೆ ಬರ್ತಿದ್ದಾರೆ. ರಾತ್ರಿ ಕೂಡ ಆಗಿದೆ, 9 ಗಂಟೆ ರಾತ್ರಿ. ಬಟ್ಟೆ ಪಾಪಡ್ ಬಾಲೇರು. 7.98 ಆಗಿದೆ ನೋಡಿ ಇಲ್ಲಿ ಬಿಲ್ಲು. ನೆಕ್ಸ್ಟ್ ಕಸ್ಟಮರ್ ಬಂದ ಆಗಿದೆ. ಈಗ ಗೈಸ್ ವಿಡಿಯೋ ಫುಲ್ ಲಾಂಗ್ ಆಗ್ತಿದೆ. ನಾನು ಇಲ್ಲೇ ವಿಡಿಯೋ ಮುಗಿಸಿ ಮತ್ತೆ ದುಡಿತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ ಮುಂದಿನ ಇದರಲ್ಲಿ. ಬಾಯ್.